ನಮಸ್ಕಾರ ಸ್ನೇಹಿತರೆ. ಈಗ ನಿಮಗೆ ರೂರಲ್ ಇ ಸರ್ವಿಸಸ್ ನಲ್ಲಿ KYC ಕರೆಕ್ಷನ್ ಅಪ್ಲಿಕೇಶನ್ ಯಾವ ತರ ಮೂವ್ ಮಾಡ್ತಾರೆ ಅಂತ ನಿಮಗೆ ಹೇಳ್ಕೊಡ್ತೇನೆ. ಈ ನಿಮ್ಮ ಲಾಗಿನ್ ನಲ್ಲಿ ಹೊಸ ಆಪ್ಷನ್ ಬಂದಿರಬಹುದು, UTI ಸ್ಪೀಡ್ ಪಾನ್ ಅಂತ. ಆ ಆಪ್ಷನ್ ನಲ್ಲಿ ನಿಮ್ಗೆ ಕರೆಕ್ಷನ್ ಅಪ್ಲಿಕೇಶನ್ ಯಾವ ತರ ಮೂವ್ ಮಾಡ್ಬೇಕಂತ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸ್ಕ್ಯಾನ್ ಮಾಡೋದು, ಅಪ್ಲೋಡ್ ಮಾಡೋದು ಏನು ಇರೋದಿಲ್ಲ. ಡೈರೆಕ್ಟ್ OTP ಹಾಕಿ ಅಪ್ಲಿಕೇಶನ್ ಮೂವ್ ಮಾಡ್ಕೋಬಹುದು. ಫಸ್ಟ್ ನಾವು ರೂರಲ್ ಇ ಸರ್ವಿಸಸ್ ಅನ್ನು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಆದ್ಮೇಲೆ ಇಲ್ಲಿ ನೋಡಿ UTI ಸ್ಪೀಡ್ ಪಾನ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ UTI ಇ-ವ್ಯಾಲೆಟ್ ಲಾಗಿನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಕರೆಕ್ಷನ್ ಅಂತ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಪ್ಷನ್ ಬರುತ್ತೆ, ಅದರಲ್ಲಿ ಡಿಜಿಟಲ್ ಮೋಡ್ ಅಂತ ತಗೋಬೇಕು. ಫಿಸಿಕಲ್ ಮೋಡ್ ಮಾಡಬಾರ್ದು, ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ ಎಲ್ಲ ಇರುತ್ತೆ ಮತ್ತೆ ಫಿಸಿಕಲ್ ತಗೊಂಡು. ಅದಕ್ಕಾಗಿ ನೀವು ಓನ್ಲಿ ಡಿಜಿಟಲ್ ಅಷ್ಟೇ ತಗೋಬೇಕು. ಪ್ಯಾನ್ ನಂಬರ್ ಹಾಕ್ಬೇಕು. ಕನ್ಫರ್ಮೇಶನ್ ಕೇಳುತ್ತೆ, ಇನ್ನೊಂದ್ಸತಿ ಹಾಕಿ ಕನ್ಫರ್ಮ್ ಕೊಟ್ಟು ಇಲ್ಲಿ ಬೋತ್ ಫಿಸಿಕಲ್ ಅಂದ್ರೆ ಪೋಸ್ಟ್ ಈ ಪಾನು ಬೇಕು, ಪೋಸ್ಟಿಗೂ ಕಾರ್ಡ್ ಬರಬೇಕು. ಆಮೇಲೆ ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ಫಿಲ್ ಮಾಡೋದು. ನಾರ್ಮಲ್ ಅಪ್ಲಿಕೇಶನ್ ಯಾವ ತರ ಫಿಲ್ ಮಾಡ್ತಾರೆ ಅದೇ ತರ ಫಿಲ್ ಮಾಡಬೇಕು. ಲಾಸ್ಟ್ ನೇಮ್, ಫಸ್ಟ್ ನೇಮ್, ಆಮೇಲೆ ಡಾಟ್ ಇರುತ್ತೆ ಇಲ್ಲಿ ಚೆಕ್ ಬಾಕ್ಸ್. ನಿಮ್ಗೆ ನೇಮ್ ಚೇಂಜ್ ಆಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಿಡ್ಬಿಡ್ಬೇಕು. ಎಲ್ಲ ಡೀಟೇಲ್ಸ್ ಆಸ್ ಪರ್ ಆಧಾರ್ ಇರಬೇಕು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಏನಾದ್ರು ಚೇಂಜಸ್ ಇದ್ರೆ ನೇಮ್ ಕರೆಕ್ಷನ್ಗೆ ಓಕೆ ಕ್ಲಿಕ್ ಮಾಡಬೇಕು. ಫಾದರ್ ನೇಮ್ ಕೂಡ ಚೇಂಜಸ್ ಇದ್ರೆ ಎಸ್ ಕೊಡ್ಬೇಕು, ಇಲ್ಲಾಂದ್ರೆ ನೋ. ಇಲ್ಲಿ ಮದರ್ ನೇಮ್, ಫಾದರ್ ನೇಮ್ ಅಂತ ಇರುತ್ತೆ. ಮದರ್ ನೇಮ್ ಬೇಕಾ ಫಾದರ್ ನೇಮ್ ಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಫಾದರ್ ಅಂತ ಸೆಲೆಕ್ಟ್ ಮಾಡೋಣ. ಆಮೇಲೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಕೂಡ ಅದೇ ಚೆಕ್ ಬಾಕ್ಸ್ ಇರುತ್ತೆ. ಚೇಂಜಸ್ ಬೇಕಾದ್ರೆ ಎಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಚೆಕ್ ಬಾಕ್ಸ್ ತೆಗಿಬೇಕು. ಆಮೇಲೆ ಜೆಂಡರ್ ಕೂಡ ಸೇಮ್ ಅದೇ ತರ, ಚೇಂಜ್ ಇದ್ರೆ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಾಗೆ ಬಿಡ್ಬೇಕು. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಆಧಾರ್ ನಂಬರ್, ಕನ್ಫರ್ಮೇಶನ್ ಕೇಳುತ್ತೆ, 2 ಸತಿ ಹಾಕ್ಬೇಕು. ಆಮೇಲೆ ನೇಮ್ ಆಸ್ ಪರ್ ಆಧಾರ್. ನೆಕ್ಸ್ಟ್ ಇಲ್ಲಿ ಏನು ಕೂಡ ಚೇಂಜಸ್ ಮಾಡಬಾರ್ದು. ಕೆಳಗಡೆ ನೋ ಡಾಕ್ಯುಮೆಂಟ್ ಅಂತ ಕೊಡ್ಬೋದು, ಕಾಪಿ ಆಫ್ ಪ್ಯಾನ್ ಅಂತಾನು ಕೊಡ್ಬೋದು. ಆಧಾರ್ ಅಂತಾನೆ ಇರುತ್ತೆ. ಆಮೇಲೆ ಪೇಮೆಂಟ್ ಕ್ಲಿಕ್ ಮಾಡಬೇಕು, ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಅಡ್ರೆಸ್ ಗೆ ಬರುತ್ತೆ. ಓಕೆ ಕೊಟ್ಟು OTP ಬರುತ್ತೆ ನಿಮ್ಗೆ, ಡೈರೆಕ್ಟ್ ಆಗಿ ಓಕೆ ಕೊಡಬೇಕು. ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಇರಲೇಬೇಕು. ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇರುತ್ತೋ ಅದಕ್ಕೆ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಕೊಡ್ಬೇಕು. ಓಕೆ ಅಂತ ಕೊಡ್ಬೇಕು. ಅಡ್ರೆಸ್ ಬಂದಿರುತ್ತೆ ಆಟೋಮೆಟಿಕಲಿ. ನೆಕ್ಸ್ಟ್ ಕೆಳಗಡೆ ಬಂದು ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್, ಇಮೇಲ್ ಏನಾದ್ರು ಅಪ್ಡೇಟ್ ಮಾಡ್ಬೇಕಂದ್ರೆ ಆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಾಗೆ ಬಿಡ್ಬೇಕು. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕ್ಬೇಕು. ಮೇಲ್ ID, ಆಮೇಲೆ ನೆಕ್ಸ್ಟ್ ಇಲ್ಲಿ ಹಿಮ್ಸೆಲ್ಫ್ ಆರ್ ಸೆಲ್ಫ್ ಕ್ಲಿಕ್ ಮಾಡ್ಕೋಬೇಕು. ವೆರಿಫಿಕೇಶನ್ ಪ್ಲೇಸ್ ಹೆಸರು ಹಾಕೊಂಡು ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಆಗಿದ ತಕ್ಷಣ ಇಲ್ಲಿ ಇನ್ನೊಂದು OTP, ಓಕೆನಾ. ಇಲ್ಲಿ ಸೈನ್ ಮಾಡೋದಿರುತ್ತೆ. ಆಧಾರ್ ನಂಬರ್ ಹಾಕ್ಬೇಕು.
ಆಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು, OTP ಅಂತ. ಓಕೆನಾ? ಮತ್ತೆ ಆಧಾರ್ ಕಾರ್ಡ್ ಕೊಟ್ಟಿರೋ ಮೊಬೈಲಿಗೆ OTP ಬರುತ್ತೆ. OTP ಎಂಟರ್ ಮಾಡಬೇಕು. OTP ಬರುತ್ತೆ, ಕೆಲವೊಂದು ಟೈಮ್ ಸ್ವಲ್ಪ ಸರ್ವರ್ ಏನಾದ್ರು ಸ್ಲೋ ಇದ್ರೆ ಲೇಟ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಬೇಗನೆ ಬಂದ್ಬಿಡುತ್ತೆ. ಓಕೆನಾ? ಬಂದ ತಕ್ಷಣ OTP ಹಾಕಿ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಓಕೆ, ನೋಡಿ ಸ್ಲಿಪ್ ಬಂದ್ಬಿಟ್ಟು ಇಷ್ಟೇ ಕರೆಕ್ಷನ್ ಅಪ್ಲಿಕೇಶನ್ ಹಾಕೋದು. ಇದೇ ತರ ನಿಮ್ಗೆ ಯಾವಾಗ ನಿಮ್ಗೆ ಇದು ಸ್ಲಿಪ್ ಬರುತ್ತೆ ಅವಲ್ಲಿಂದ 1 or 2 days ನಿಮ್ಗೆ ಇಪಾನ್ ಮೇಲಿಗೆ ಬರುತ್ತೆ. ಆಮೇಲೆ ಬೈ ಪೋಸ್ಟ್ ನಿಮ್ಗೆ 15 days ಒಳಗಡೆ ಅಥವಾ 10 days ಒಳಗಡೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.